ಯಾರು ಹೀರೋ? OTT ಬಂದಿದ್ಯಾ? ಯಾರಿಗೆ ಟೈಮ್ ಇಲ್ವೋ ಅವ್ರು ನೋಡ್ಕೊಂತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳೆಯ ಮಿತ್ರ ಸಂತೋಷ್ ಜಯಶಂಕರ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮೊದಲೇ ಅವ್ರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಸ್ನೇಹಿತರೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಒಂದು ಚಿತ್ರದ ಬಗ್ಗೆ ವಿಮರ್ಶೆ ಮಾಡಿದ್ದೆ. ಅದೇ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳ್ಬೋದು. ಅದು ಮತ್ಯಾವುದೂ ಅಲ್ಲ, ಮನದ ಕಡಲು. ಮನದ ಕಡಲು ಸಿನಿಮಾ ನೋಡಿ ಬಂದ ನಂತರ ನನಗೆ ತುಂಬಾ ಖುಷಿ ಆಯ್ತು. ಆ ಖುಷಿಯಲ್ಲೇ ಒಂದು ವಿಡಿಯೋ ಮಾಡಿದೆ ಆ ಚಿತ್ರದ ಬಗ್ಗೆ. ಅದು ವಿಮರ್ಶೆ ಅಂದ್ಕೊಂಡ್ಬಿಡಿ, ಅಭಿಪ್ರಾಯ ಅಂತ ಅಂದ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಅದು ನಮ್ಮೆಲ್ಲರ ಹೆಮ್ಮೆಯ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರು, ಹಾಗೆ ನಮ್ಮ ಹೆಮ್ಮೆಯ ನಿರ್ಮಾಣ ಸಂಸ್ಥೆಯಾದ ಇ ಕೃಷ್ಣಪ್ಪನವರು ಒಳ್ಳೆ ಚಿತ್ರ ಮಾಡಿದ್ದಾರೆ, ಎಲ್ಲರೂ ನೋಡಿ ಅಂತ ನಾನು ಹೇಳಿದ್ದೆ. ಎಷ್ಟೋ ಜನ ನನ್ನ ಮಾತಿಗೆ ಅಂದ್ರೆ ನನ್ನ ಅಭಿಪ್ರಾಯನ ಕೇಳಿ ಎಷ್ಟೋ ಜನ ಸಿನಿಮಾ ಹೋಗಿ ಅವರ ಖುಷಿನ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಷಯ ಹೇಳ್ಬೇಕಾಗಿದೆ, ಏನಂದ್ರೆ ಈ ಸಿನಿಮಾನ ನೋಡ್ಕೊಂಡ್ ಬಂದ ನಂತರ ನಾನು ಮುಖಾಮುಖಿಯಾಗಿ ಎಷ್ಟೋ ಜನ ಸಿಕ್ಕಿದ್ರು, ಎಷ್ಟೋ ಜನ ಸ್ನೇಹಿತರಿಗೆ ಮತ್ತೆ ಜೊತೆ ಕೆಲಸ ಮಾಡೋರು ಕೂಡ ಎಷ್ಟೋ ಜನಕ್ಕೆ ಹೇಳಿದ್ದೆ ನಾನು ಸಿನಿಮಾ ನೋಡೋಕ್ಕೆ. ಎಷ್ಟೋ ಜನ ನೋಡಿದ್ದಾರೆ, ಸಿನಿಮಾ ನೋಡಿದ್ದಾರೆ, ತುಂಬಾ ಖುಷಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮತ್ತು ಸ್ವಲ್ಪ ಜನ ಏನಂದ್ರೆ ಅಂದ್ರೆ ಅದು ಸಹಜವಾಗಿಯೇ ಇರ್ಬೋದು, ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರು ಹೀರೋ ಅಂತ ಕೇಳ್ತಾರೆ. ಯಾಕೆ ಹೀರೋ ಓರಿಯೆಂಟೆಡ್ ಸಿನಿಮಾನೇ ನೋಡ್ಬೇಕಾ ನಾವು? ಕತೆ ಇಂಪಾರ್ಟೆಂಟ್ ಅಲ್ವಾ ಅಂತ ನನ್ನ ಅಭಿಪ್ರಾಯ ಆಗಿತ್ತು. ಪಾಪ ಅವರು ಹೀರೋ ಬೇಸ್ಡ್ ಸಿನಿಮಾ ನೋಡೋರು ಆಗಿರ್ಬೋದು. ಮತ್ತೆ ಕೆಲವರು ಓ ಟಿ ಟಿಲಿ ಬಂದಿದ್ಯಾ ಅಂತಾರೆ. ಏನ್ ಸ್ನೇಹಿತರೆ, OTT ನೋಡ್ಬೇಕಾ ಸಿನಿಮಾನ? ಆ ಸಿನಿಮಾ ಎಕ್ಸ್ಪೀರಿಯನ್ಸು ಥಿಯೇಟರ್ ನೋಡಿದ್ರೇನೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಉದಾಹರಣೆಗೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಹಿರಿಯರು ಶಬ್ದವೇದಿ ಸಿನಿಮಾಗೆ ದೊಡ್ಡಬಳ್ಳಾಪುರ ಅನ್ಸುತ್ತೆ, ದೊಡ್ಡಬಳ್ಳಾಪುರನೋ ಅಥವಾ ಇಲ್ಲ, ಒಟ್ನಲ್ಲಿ ಎಲ್ಲೋ ಶಬ್ದವೇದಿ ಸಿನಿಮಾಗೆ ಕರ್ಕೊಂಡು ಹೋಗಿದ್ರು. ಶಬ್ದವೇದಿ ಸಿನಿಮಾ ನೋಡುವಾಗ ನಾನು ಇನ್ನ ಚಿಕ್ಕವನು. ಆ ಸಿನಿಮಾ ನೋಡುವಾಗ ತುಂಬಾ ಖುಷಿಯಾಗಿತ್ತು. ಆ ಸಿನಿಮಾ ನೋಡಿ ಆಚೆ ಬಂದ ನಂತರ ರಾಜ್ಕುಮಾರ್ ತರ ನಡೆಯಕ್ ಸ್ಟಾರ್ಟ್ ಮಾಡಿದೆ. ಜನರಿಂದ ನಾನು ಮೇಲೆ ಬಂದೆ ಅಂತ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ. ಆ ಥರ ಖುಷಿ ಆಗಿರೋದು. ಮತ್ತೆ ಹಠವಾದಿ ಸಿನಿಮಾ, ನಮ್ಮ ರವಿಚಂದ್ರನ್ ಸರ್ ಅವರ ಹಠವಾದಿ ಸಿನಿಮಾ ನೋಡ್ಕೊಂಡ್ ಬಂದಾಗ ನಂಗೆ ಅವಾಗ ಒಂದು ಕಾಲೇಜ್ ವಯಸ್ಸು ಬಂದಿದೆ ಅನ್ಸುತ್ತೆ. ಆದ್ರೆ ಹಠವಾದಿ ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಜೀವನದಲ್ಲಿ ಏನಾದ್ರು ಹಠ ಹಿಡಿಲೇಬೇಕು, ಅದನ್ನ ಸಾಧನೆ ಮಾಡ್ಲೇಬೇಕು ಅಂತ ಅನ್ಸ್ತು. ಒಳ್ಳೆ ಚಿತ್ರ ಕೊಟ್ಟಿದ್ರು, ಆತರ ಅನ್ಸುತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಯಜಮಾನ ಸಿನಿಮಾ, ಎಷ್ಟೋ ಜನ ಅಣ್ಣ ತಮ್ಮದ್ರು ಒಂದಾದ್ರು ಅದರಲ್ಲಿ. ಸೊ ಹೀಗೆ ಸಿನಿಮಾ ಮಂದಿರಕ್ಕೆ, ಚಿತ್ರಮಂದಿರಕ್ಕೆ ಹೋಗಿ ನೋಡ್ದಾಗ್ಲೇ ನಮ್ಮ ಮನಸ್ಸಿಗೆ ಇಂಪ್ಯಾಕ್ಟ್ ಆಗೋದು. ಹಾಗೇನೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ರೀಸೆಂಟ್ ಆಗಿ ಇತ್ತೀಚೆಗೆ ಬಿಡುಗಡೆಯಾದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ UI ಚಿತ್ರ ಡಿಕೋಡ್ ಮಾಡಿದ್ರೆ ಒಂದೊಂದು ಸೀನಲ್ಲೂ ಕೂಡ, ಒಂದೊಂದು ಫ್ರೇಮ್ ಅಲ್ಲೂ ಕೂಡ ನಮ್ಗೆ ನಮ್ಮ ಬದುಕಿನ ಸತ್ಯ ಕಾಣಿಸ್ತಾ ಹೋಗುತ್ತೆ. ನಮ್ಮ ಮಾನಸಿಕ ಆರೋಗ್ಯ ಮತ್ತೆ ನಮ್ಮ ಮೆಂಟಾಲಿಟಿ ಬದಲಾಯಿಸ್ಕೋಬಹುದು. ಆತರ ಪ್ರೇರಣೆ ಆಗುತ್ತೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡೋದ್ರಿಂದ. OTT ನೋಡೋದು ಯಾಕಂದ್ರೆ ಯಾರಿಗೆ ಟೈಮ್ ಇಲ್ವೋ ಅವ್ರು ನೋಡ್ಕೊಂತಾರೆ ಅಲ್ವಾ. ಆದ್ರೆ ಬಿಡುವು ಮಾಡ್ಕೊಂಡು ಹೋಗ್ಬೇಕು. ದಿನಾಗ್ಲೂ ಇದ್ದೇ ಇರುತ್ತೆ ರೀ ನಮ್ಗೆ, ಕೆಲ್ಸ, ಮನೆ, ಅದು ಇದು ಅಂತ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಆದ್ರೆ ಒಂದ್ ಸ್ವಲ್ಪ ಬಿಡುವು ಮಾಡ್ಕೊಂಡು ಸಿನಿಮಾಗ್ ಹೋಗಿ ನಮ್ಗೆ ಮನೋರಂಜನೆ ತಗೊಬೇಕು, ನಾವು ಮನೋರಂಜನೆ ತಗೊಬೇಕ್ರಿ ಅಲ್ವಾ ಸ್ನೇಹಿತರೆ. ಇದು ನನ್ನ ಅಭಿಪ್ರಾಯವಾಗಿತ್ತು, ದಯವಿಟ್ಟು ಬೈಕೊಂಬೇಡಿ. ಯಾಕಂದ್ರೆ ಇತ್ತೀಚೆಗೆ ಸಿನಿಮಾ ಜಗತ್ತು ಯಾವ ರೀತಿ ಹೋಗ್ತಿದೆ ಅಂದ್ರೆ ಸಿನಿಮಾ ಮಾಡೋಕೆ ತುಂಬಾ ಹೆದರ್ಕಂತ ಇದ್ದಾರೆ. ಸೊ ಕೊನೆಯದಾಗಿ ನಾನು ಹೇಳ್ಬೇಕು ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ, 18ನೇ ತಾರೀಕು ಇದೇ ಏಪ್ರಿಲ್ 18ನೇ ತಾರೀಕು
ಎಕ್ಸ್ಕ್ಯೂಸ್ ಮೀ ಹೀರೋ ಅಂದ್ರೆ ನಮ್ಮ ಅಜಯ್ ರವರ ಯುದ್ಧಕಾಂಡ ಪಾರ್ಟ್ 2 ಬರ್ತಿದೆ. ಯುದ್ಧಕಾಂಡ ಸಿನಿಮಾ ಬರ್ತಿದೆ. ದಯವಿಟ್ಟು ಆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಂತ ಇದೀನಿ. ಅದು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಮ್ಮ ಕನ್ನಡದ ಕಲಾವಿದರನ್ನ ನಾವು ಉಳಿಸ್ಬೇಕು ಅಂದ್ರೆ ಅವ್ರು ನಮ್ಗೆ ಮನೋರಂಜನೆ ಕೊಡ್ತಿದ್ದಾರೆ ಅಷ್ಟೇ, ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಹೋಗಿ ನೋಡೋಣ, ಪ್ರೋತ್ಸಾಹ ಮಾಡೋಣ. ಅವರಿಂದನೂ ಇನ್ನ ತುಂಬಾ ಸಿನಿಮಾ ಬರೋದಿದೆ, ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಇಷ್ಟೇ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಕಮೆಂಟ್ಗಳನ್ನ ದಯವಿಟ್ಟು ಸ್ವಚ್ಛವಾಗಿ ಹಾಕಿ ಅಭಿಪ್ರಾಯ ತಿಳಿಸಿ. ಮಾತಾಡಿರೋದು ಇದು 2ನೇ ಬಾರಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಸಂತೋಷ್ ಜಯಶಂಕರ್.